Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಕಿಶೋರ್ ಅವರೇ, ಬಹಳಷ್ಟು ಸಿನಿಮಾ ತಂಡಗಳ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ರೆಗ್ಯುಲರ್ಲಿ, ಬಹಳಷ್ಟು ಜನರ ಜೊತೆ ಒಡನಾಟ ಇರುತ್ತೆ. ಒಂದು ಹೊಸ ತಂಡಕ್ಕೆ ನೀವು ಎಂಟರ್ ಆಗಬೇಕಾದ್ರೆ ನ್ಯಾಚುರಲಿ ಅದೊಂದು ಒಂದು ರ್ಯಾಪೋ, ಒಂದು ಕಮರಾಡ್ರಿ ಇರಲೇಬೇಕು ಸೆಟ್ಟಲ್ಲಿ. ಅವಾಗ ಒಂದು ಸ್ವಲ್ಪ ಆ ಗಿವ್ ಅಂಡ್ ಟೇಕ್ ಇದ್ದಾಗ ಇಟ್ ಜಸ್ಟ್ ಗೆಟ್ಸ್ ಮೋರ್ ಈಸಿಯರ್ ನಿಮಗೂ ಸಹ ಪ್ರತಿದಿನ ಸೆಟ್ಗೆ ಹೋಗೋಕ್ಕೆ, ಖುಷಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಹೇಗೆ ಆ ಒಂದು ಡೈನಮಿಕ್ಸ್ ಹೇಗೆ ವರ್ಕ್ ಆಗುತ್ತೆ ನಿಮಗೆ? ಸೆಟ್ ಹೇಗಿರಬೇಕು ಆರ್ ಟು ಗೆಟ್ ಇನ್ ಟು ನ್ಯೂ ಟೀಮ್? ಗೊತ್ತಿಲ್ಲ ನನಗೆ. ಇಟ್ಸ್ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್. ಎಲ್ಲರೂ ಕಂಫರ್ಟಬಲ್ ಆಗಿದ್ದು, ಎಲ್ಲರೂ ಸರಳವಾಗಿ ನಾರ್ಮಲ್ ಆಗಿದ್ದರೆ ಇಟ್ ಬಿಕಮ್ಸ್ ಈಸಿ ಫಾರ್ ಮೀ. ಐ ಥಿಂಕ್ ದಟ್ಸ್ ಹೌ ಎನಿ ನ್ಯೂ ಫಿಲ್ಮ್ ಮೇಕರ್ ಸೆಟ್ ವಿಲ್ ಬಿ. ಸೊ ಯೂಶುವಲ್ ಹಂಗಿರುತ್ತೆ. ಸೊ ಇಟ್ಸ್ ಇಸ್ ವೆರಿ ಗುಡ್ ಫಾರ್ ಮೀ. ಜೊತೆಗೆ ಇವ್ರು ಇದ್ರ ಬಗ್ಗೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ, ನಾನು ಫುಲ್ ಬ್ಲ್ಯಾಂಕ್ ಹೋದೆ ಏನು ಮಾತಾಡ್ತಾ ಇದ್ದೆ ಅಂತ. ಅದೊಂದು ಜುಗಲ್ಬಂದಿ ಥರ ಅನಿಸುತ್ತೆ. ಬಿಕಾಸ್ ನಾನೊಂದು ಸಿನಿಮಾ ಅಂದರೆ ಅರ್ಧಂಬರ್ಧ ಡೈರೆಕ್ಟ್ ಮಾಡಿದೆ, ಮ್ಯೂಸಿಕಲ್ಲಿ ಪೂರ್ತಿ ನಾನೇ ಮಾಡಿಸ್ತಾ ಕೂತ್ಕೊಂಡು. ಇಟ್ ಹ್ಯಾಸ್ ಟು ಬಿ ಫ್ಲೂಯಿಡ್ ಅಂತ ಅನಿಸುತ್ತೆ. ಫ್ಲೂಯಿಡ್ ಅಂದರೆ ಹಾಗೆ ಅಂತ ಇಟ್ ಶುಡ್ ಬ್ಲೆಂಡ್ ಇನ್ ಟು ಎನಿ ಕೈಂಡ್ ಆಫ್ ಮ್ಯೂಸಿಕ್. ಆ ಥರದ ಅಂದರೆ ಪರ್ಫಾರ್ಮೆನ್ಸಸ್ ಹ್ಯಾವ್ ಟು ಬಿ ವೆರಿ ಫ್ಲೆಕ್ಸಿಬಲ್ ಇನ್ ದ ಸೆನ್ಸ್. ಮಾಡಿ ಮುಗಿಸ್ಬಿಟ್ಟಿರ್ತಾರೆ, ಆದರೂ ಸಹ ಫ್ಲೆಕ್ಸಿಬಿಲಿಟಿ ನಾನು ನೋಡಿದ್ದೀನಿ ಕೆಲವು ಪರ್ಫಾರ್ಮೆನ್ಸಲ್ಲಿ. ಒಂದೊಂದು ಮ್ಯೂಸಿಕ್ ಕ್ಯಾನ್ ಆ್ಯಕ್ಚುಲಿ ಕ್ರಿಯೇಟ್ ಎನಿ ಕೈಂಡ್ ಆಫ್ ಮೂಡ್ ಇನ್ ಎನಿ ಕೈಂಡ್ ಆಫ್ ಸಿಚುವೇಶನ್. ಸೊ ತುಂಬ ಸೀರಿಯಸ್ ಇದನ್ನು ಕಾಮಿಕಾಗಿ ಮಾಡ್ಬೋದು. ಬಿಕಾಸ್ ನಾವು ಒಂದಷ್ಟು ಕೊಲೆ ಗಿಲೆ ಎಲ್ಲ ಮಾಡಿಬಿಟ್ಟಿದ್ವಿ, ತುಂಬ ವೈಲೆಂಟಾಗಿ ನನಗೆ ಅನ್ನಿಸ್ತಾ ಇತ್ತು. ಸೊ ವಿ ಹ್ಯಾಡ್ ಟು ಟೋನ್ ಇಟ್ ಡೌನ್. ಮ್ಯೂಸಿಕ್ಕಿಂದ ಅದು ಸಾಧ್ಯ. ಅದನ್ನು ಒಂದು ಥರದ ಸೆಟೈರ್ ಥರ ಮಾಡಿ, ತಮಾಷೆಯಾಗಿ ಮಾಡಿ, ಅದು ಬೇರೆಯೇ ಒಂದು ಕಲರ್ ಸಿಕ್ತು ಅದಕ್ಕೆ. ಸೊ ಮ್ಯೂಸಿಕ್ ಕ್ಯಾನ್ ಆ್ಯಕ್ಚುಲಿ ಡೂ ಎನಿಥಿಂಗ್. ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡೋದು ಅಂತ ನನಗೆ ಆವಾಗಲೇ ಆ ಸಿನಿಮಾ ಮಾಡೋದಾಗಲೇ ಗೊತ್ತಾಗಿದ್ದು. ಐ ಹ್ಯಾಂಡಲ್ ದ ಹೋಲ್ ಪೋಸ್ಟ್ ಪ್ರೊಡಕ್ಷನ್. ಒಂದಷ್ಟು ರೀಶೂಟ್ ಮಾಡಬೇಕಾಯ್ತು, ಅದೆಲ್ಲ ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ಒಂದು ಸ್ವಲ್ಪ ತಿದ್ದಿ ಏನೇನೋ ಮಾಡಬೇಕಾಯ್ತು. ಬಟ್ ಅದರ ನಂತರ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡೋದು ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ. ಮ್ಯೂಸಿಕ್ ಪ್ಲೇಸ್ ಅ ವೆರಿ ಬಿಗ್ ಪಾರ್ಟ್. ಅದ್ರ ಮ್ಯೂಸಿಕ್ ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ, ಅದು ಇಟ್ ಪ್ಲೇಸ್ ಅ ವೆರಿ ಬಿಗ್ ಪಾರ್ಟ್ ಅಂತ ನನಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಪ್ಲಾನ್ ಇದೆಯಾ ನಿಮ್ಮ ನಿರ್ದೇಶನ? ಪುಟ್ಟದಾಗಿ ಟ್ರೈ ಮಾಡ್ತೀನಿ, ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ. 3 ವರ್ಷ ಆಯ್ತಾಗಲೇ ಶೂಟಿಂಗ್ ಶುರು ಮಾಡಿ 2 ವರ್ಷ, 3ನೇ ವರ್ಷಕ್ಕೆ ಒಂದು 10 ದಿವಸ ಶೂಟ್ ಮಾಡ್ತೀನಿ. ಟೈಮ್ ಆದಾಗ ಅದೇ ಲೈಕ್ ವಾಟ್ ಇಸ್ ದ ಚಾಲೆಂಜ್ ರಿಯಲಿ? ದ ಚಾಲೆಂಜ್ ಇಸ್ ದ ಕರೆಂಟ್ ಜಾಬ್. ದುಡ್ಡು ಬರುವಂಥ ಕೆಲಸ ಇದೆಯಲ್ಲ, ಆ್ಯಕ್ಟ್ ಮಾಡೋ ಕೆಲಸ, ಇದನ್ನು ಬಿಟ್ಟು ಅಲ್ಲಿಗೆ ಹೋಗಿ ಜೊತೆಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬಂದುಬಿಟ್ಟಾಗ ಬಿಡೋದಕ್ಕೂ ಮನಸ್ಸು ಬರೋದಿಲ್ಲ. ಬರೀ ದುಡ್ಡುಗೋಸ್ಕರ ಅಂತ ಮಾಡ್ತು ಬಿಟ್ಬಿಡ್ಬೋದೇನೋ, ಅದು ಒಂದಿರುತ್ತೆ, ಒಂದು ಕಡೆ ಅದು ಇರುತ್ತೆ. ಸೊ ಇವೆರಡನ್ನೂ ಬಿಟ್ಟು, ಬಿಕಾಸ್ ಫಿಲ್ಮ್ ಮೇಕಿಂಗ್ ಇಸ್ ಅ ವೆರಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅದು ಇಂಡಿಪೆಂಡೆಂಟ್ ಸಿನಿಮಾ ಮಾಡುವಾಗ ನೀವು ಡೈರೆಕ್ಟ್ ಮಾಡ್ತೀರಾ ಅಂತಂದರೆ ಯು ವಿಲ್ ಬಿ ಡೂಯಿಂಗ್ ಎವ್ರಿಥಿಂಗ್. ಸೊ ಎಲ್ಲವನ್ನೂ ಮಾಡಬೇಕಾಗತ್ತೆ, ಎಲ್ಲದರ ಮೇಲೂ ಕಂಡುಹಿಡಬೇಕಾಗತ್ತೆ. ಅದರಲ್ಲೂ ಫ್ರೆಂಡ್ಸ್ ಸುಮಾರು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದ್ರೂ ಸಹ ಯು ಹ್ಯಾವ್ ಟು ಮಾನಿಟರ್ ಎವ್ರಿಥಿಂಗ್, ಯು ಹ್ಯಾವ್ ಟು ಸೂಪರ್ವೈಸ್ ಎವ್ರಿಥಿಂಗ್, ಯು ಹ್ಯಾವ್ ಟು ಕೋಆರ್ಡಿನೇಟ್ ಎವ್ರಿಥಿಂಗ್. ಎಲ್ಲವನ್ನೂ ಕೋಆರ್ಡಿನೇಟ್ ಮಾಡಿ ಒಂದು ಕಡೆಗೆ ತೊಗೊಂಬಂದು ಯಾಕಂದರೆ ಇಂಡಿಪೆಂಡೆಂಟ್ ಸಿನಿಮಾಗಳಲ್ಲಿ ಒಂದು ಲಿಮಿಟೆಡ್ ಬಡ್ಜೆಟ್, ಲಿಮಿಟೆಡ್ ಟೈಮಲ್ಲಿ ಮಾಡ್ತಾ ಇರ್ತೀವಿ. ಅಷ್ಟರೊಳಗಡೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿದ್ರೆ ಅಷ್ಟರೊಳಗಡೆ ಮುಗಿಸಲೇಬೇಕು. ಅಂತ ಇಲ್ಲದಿದ್ದರೆ ನೀವು ಎಲ್ಲೆಲ್ಲ ಹೋಗ್ಬಿಡುತ್ತೆ, ಮತ್ತೆ ಸಮಸ್ಯೆಗಳಾಗುತ್ತೆ, ಮಾಡೋದಕ್ಕೆ ಆಗಲ್ಲ, ಆ ಥರದ್ದೆಲ್ಲ ಆಗುತ್ತೆ. ಸೊ ಇಟ್ ಈಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅಷ್ಟೊಂದೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಸಿಕ್ಕಾಪಟ್ಟೆ ಪ್ಲಾನಿಂಗ್ ಬೇಕಾಗುತ್ತೆ. ಆ ಪ್ಲಾನಿಂಗ್ ಟೈಮ್ ಆಗ್ತಾರೆ. ಸೊ ಒಂಥರ, ಬಟ್ ಏನಂದ್ರೆ ಅದೊಂಥರ ಗುಡ್ ಬ್ಯುಸಿ. ಇದು ಬ್ಯುಸಿ ಆಗಿರೋದು ಒಂದು, ಆದರೆ ದಿಸ್ ಇಸ್ ಅ ಗುಡ್ ಥಿಂಗ್ ಟು ಹ್ಯಾವ್. ಗೊತ್ತಿಲ್ಲ, ಗುಡ್ ಪ್ರಾಬ್ಲಮ್ ಟು ಹ್ಯಾವ್ ಇನ್ ಲೈಫ್. ಟೈಮ್ ಆಗ್ತಿಲ್ಲ ನನಗೆ ಅಷ್ಟು ಕೆಲಸ ಬರ್ತಾ ಇದೆ ಅಂತಾನು ಕೂಡ ಇಲ್ಲ, ಗೊತ್ತಿಲ್ಲ. ಬಿಕಾಸ್ ಇದಾಗೆ ಆಲ್ ಸೈಡ್ ಡನ್ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಮ್ ಸಿನಿಮಾ. ಸೊ ನೀವು ಆ್ಯಕ್ಟರ್ ಆಗಿ ಒಂದು ಪಾತ್ರವನ್ನಷ್ಟೇ ಮಾಡ್ಬೋದು. ಮೋಸ್ಟ್ ಪ್ರಾಬಬ್ಲಿ ನಮ್ಮ ಚಾಯ್ಸ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಆ ಪಾತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವರೆಗೂ ಇರುತ್ತೆ ಅಷ್ಟೇ. ಅಥವಾ ನಾವು ನಂಬಿರುವಂಥ ಸತ್ಯಗಳನ್ನು ಹೇಳುವಂಥ ಪಾತ್ರ ಸಿಕ್ಕಿದ್ರೆ ಸಂತೋಷ. ಇಲ್ಲದಿದ್ದರೆ ಕೆಲವನ್ನೆಲ್ಲ ಚೆನ್ನಾಗಿದೆ, ಹೊಸ ಟೀಮು, ಕಥೆ ಚೆನ್ನಾಗಿದೆ, ಈ ಥರ ಏನೇನೋ ಕಾರಣಗಳು ಮಾಡಬೇಕು. ಇಲ್ಲ ಬರೀ ದುಡ್ಡು, ಇಲ್ಲ ಇದರಿಂದ ಒಳ್ಳೆಯ ಒಂದು ಆಡಿಯನ್ಸ್ ಸಿಗುತ್ತೆ, ದೊಡ್ಡ ಆಡಿಯನ್ಸ್, ದೊಡ್ಡ ಸ್ಟಾರ್ ಸಿನಿಮಾ, ಈ ಥರ ಎಲ್ಲ ಕಾರಣಗಳಿಗೆ ಮಾಡಬೇಕಾಗತ್ತೆ. ಆದರೆ ಡೈರೆಕ್ಟರ್ ಆಗಿರೋದು ನೀವು ನಂಬಿರೋ ವಿಷಯಗಳನ್ನ ನೀವು ಹೇಳಬೇಕು ಅಂತ ಅಂದ್ಕೊಂಡಿರುವಂತಹ ವಿಷಯಗಳನ್ನು ನೀವು ಯಾರಿಗೆ ಬದ್ಧರಾಗಿದ್ರೋ ನಿಮ್ಮ ಆಡಿಯನ್ಸ್, ಅವ್ರ ಜೊತೆ ಇಂಟ್ರಾಕ್ಷನ್ಗೆ ಒಂದು ಡೈರೆಕ್ಟ್ ಇಂಟ್ರಾಕ್ಷನ್ಗೆ ಒಂದು ಅವಕಾಶ ಅಲ್ಲ. ಸೊ ಹಾಗಾಗಿ ದಟ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್. ಜೊತೆಗೆ ದ ಪ್ರೊಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಎಂಜಾಯ್ಡ್. ನಾನು ಇದುವರೆಗೂ ಮಾಡಿದ್ರಲ್ಲ ಎಲ್ಲವನ್ನು ಶೂಟ್ ಮಾಡೋದ್ರಿಂದ ಹಿಡಿದು ಶೂಟ್ ಮಾಡುವಾಗ ಆರ್ಟಿಸ್ಟ್ಗಳ ಜೊತೆಗೆ ಏನೋ ಇಂಟ್ರಾಕ್ಷನ್ ಅಂತ ಬೇಕಾದಷ್ಟು ಕಲ್ತಿದ್ದೀನಿ. ಇಟ್ಸ್ ವಂಡರ್ಫುಲ್. ಆಸ್ ಅ ಡೈರೆಕ್ಟರ್ ವಾಚಿಂಗ್ ಆ್ಯಕ್ಟರ್ಸ್ ಪರ್ಫಾರ್ಮ್ ಆರ್ ನಮ್ಮದೊಂದು ವಿಜುವಲೈಸೇಷನ್ ಒಂದು ಹಿಂಗೆ ಬರ್ತದೆ. ಎಲ್ಲದರಲ್ಲೂ ಎಲ್ಲ ಪಾತ್ರಗಳನ್ನು ನಾವೇ ಕೂತಿರ್ತೀವಿ, ಅಲ್ಲಿ ಬರೀ ಕೂತಿರ್ತೀವಿ, ಎಲ್ಲ ನಮ್ಮ ಥರನೇ ಕಾಣಿಸ್ತಾ ಇರ್ತವೆ. ಬಟ್ ಹಂಗೂ ಅದರಲ್ಲೂ ಏನೋ ಒಂದಷ್ಟು ವೆರೈಟಿ ಥರದ್ದು ಪ್ರಯತ್ನ ಪಟ್ಟಿರ್ತೀವಿ. ಬಟ್ ಇನ್ನೊಬ್ಬ ಆ್ಯಕ್ಟರ್ದು ಬಂದಾಗ ಅದನ್ನು ತಗೊಂಡು ಹೀಲ್ ಕ್ರಿಯೇಟ್ ಸಮಥಿಂಗ್.
ಅದು ಕೆಲವು ಸಲ ಅಂದರೆ ಒಬ್ಬ ನಾನು ಆರ್ಟಿಸ್ಟ್ ಆಗಿ ನಾನು ಮಾಡಬೇಕಾದ್ರೂ ನನ್ನ ಇತಿಮಿತಿಗಳೊಳಗಡೆ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇರ್ತೀನಿ. ದ್ಯಾಟ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಅದು ನಾವು ಅಂದ್ಕೊಂಡಿದ್ದಾಗ ನಮ್ಮ ಕಲ್ಪನೆಗೆ ತೀರ ವಿಭಿನ್ನವಾಗಿರುತ್ತೆ, ಅಥವಾ ತೀರ ಏನೋ ಬೇರೆ ಲೆವೆಲಲ್ಲಿ ಇರುತ್ತೆ, ಅಥವಾ ಬೇರೆ ಏನನ್ನೋ ಅರ್ಥ ಕೊಡ್ತಾ ಹೋಗುತ್ತೆ. ಇಟ್ಸ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ವೆರಿ ಕ್ರಿಯೇಟಿವ್ ಪ್ರೊಸೆಸ್ ಅಲ್ಲ. ಸೊ ಅದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು. ಪೋಸ್ಟ್ ಪ್ರೊಡಕ್ಷನ್ ವೇಟಿಂಗ್ ಅದೆಲ್ಲ ಆದಮೇಲೆ ಕುತ್ಕೊಂಡು ಎಡಿಟಿಂಗ್ ಟೇಬಲ್ ನಾವು ಮಾಡೋ ತಪ್ಪುಗಳನ್ನ ನಮ್ಮನ್ನು ನಾವೇ ಬೈಕೊಂಡು ಎಲ್ಲರನ್ನೂ ಬೈಕೊಂಡು ಬಟ್ ಅದನ್ನು ತಿದ್ದ ಬಿಕಾಸ್ ಆಪ್ಷನ್ಸ್ ತುಂಬ ಇದೆ. ಅಂದರೆ ಇವಾಗ ಟೆಕ್ನಾಲಜಿ ಬೇರೆ ತುಂಬ ಬೆಳೆದಿರೋದ್ರಿಂದ ನಮಗೆ ಪೋಸ್ಟ್ ಪ್ರೊಡಕ್ಷನ್ಲೂ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ತುಂಬ ಜಾಗ ಇದೆ. ದಟ್ ಬಿಕಮ್ಸ್ ಲಿಮಿಟೇಷನ್ ಆಲ್ಸೋ. ಬಟ್ ಕ್ರಿಯೇಟಿವ್ ಆಗಿ ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಖಂಡಿತ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.